ನಮಸ್ಕಾರ ವೀಕ್ಷಕರೇ, ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಶಾಂತವೇರಿ ಗೋಪಾಲ್ಗೌಡ ನಗರದಲ್ಲಿ 2030 ಸೈಟಲ್ಲಿ 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ ಸೇಲ್ಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. 2 ಬೆಡ್ರೂಮು 2030 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ನನ್ನ ಎಲ್ಲ ವೀಡಿಯೋಗಳಲ್ಲಿ 2 ವಿಚಾರ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಬಯಸ್ತೀನಿ. ಒಂದು ನೀರಿನ ವಿಚಾರ, ಒಂದು ಪಾರ್ಕಿಂಗು. ನಿಮಗೆ 2030 ಅಂತಂದರೆ ಮನೆ ಒಳಗೆ ಖಂಡಿತವಾಗ್ಲೂ ಕಾರ್ ಪಾರ್ಕಿಂಗ್ ಮಾಡಲಿಕ್ಕಾಗಲ್ಲ. 2 ವೀಲರ್ ಮಾತ್ರ ಆಗೋದು. ಕಾರ್ಗೆ ಇಲ್ಲೇ ನಿಲ್ಲಿಸ್ಕೋಬೇಕು. ನೆಕ್ಸ್ಟು ನೀರಿನ ವಿಚಾರ. ಇದಕ್ಕೆ ಗೌರ್ಮೆಂಟಿಂದ ವಾಟರ್ ಸಪ್ಲೈ ಇದೆ. ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಇದೆ. 2 ವಾಟರ್ ಸೋರ್ಸು. ಒಂದು ಗೌರ್ಮೆಂಟಿಂದ ನಿರಂತರವಾಗಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಇನ್ನೊಂದು ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಇದೆ. ನೀರು ಬರಲಿಲ್ಲ ಅಂದರೂ ನಿಮ್ಗೆ ಅರೌಂಡ್ 6,000 ಲೀಟ್ರ್ ಸಂಪ್ ಇದೆ. 1,000 ಅಬೌಟ್ 500 to 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಬನ್ನಿ ಇವಾಗ ಮನೆಯೊಳಗೆ ಹೋಗಿ ನಾನು ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಎಂಟ್ರೆನ್ಸು ಎಂಟೈರ್ ಈ ಡೋರ್ ಏನಿದೆ, ದಿಸ್ ಇಸ್ ಆಫ್ ಟೀಕ್ ಡೋರು ಮತ್ತು ಟೀಕಲ್ಲಿ ಮಾಡಿರುವಂತಹ ಫ್ರೇಮು. ನಾನು ಮನೆ ತೋರಿಸಿದ ತಕ್ಷಣ ಭಾಳಷ್ಟು ಜನ ಇನ್ನೊಂದು ವಿಚಾರ ಕೇಳ್ತೀರಾ. ಇವಾಗೇನೋ ನಾವು ಸುಪ್ರೀ 2030 ಮನೆ ತೊಗೋತೀವಿ, ಓಕೆ, ಇನ್ನು ಮುಂಬರುವ ದಿವಸಗಳಲ್ಲಿ ಇದ್ರ ಮೇಲೆ ನಾವು ಇನ್ನೊಂದು ಫ್ಲೋರು ಕಟ್ಬೋದಂತ. ಖಂಡಿತವಾಗ್ಲೂ ಕಟ್ಬೋದು. ನೀವು ಬರ್ತಾ ಇದ್ದಂಗೆ ನೋಡುವಂತಹ ಏನು ವ್ಯೂ ಯಾವುದಿದೆ ಅಂತಂದರೆ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿರುವಂತಹ ಬ್ಯೂಟಿಫುಲ್ ಪೂಜಾ ರೂಮು ವಿತ್ ಟೀಕ್ ಕಾರ್ವಿಂಗ್. ಎಂಟೈರ್ ಈ ಪೂಜಾ ರೂಮ್ ಏನು ನೋಡ್ತಾ ಇದ್ದೀರಾ, ಇದು ಟೀಕಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು ಗ್ಲಾಸು. ಮತ್ತು ದಿಸ್ ಇಸ್ ದಿ ಪೂಜಾ ರೂಮ್. ಅದರ ಪಕ್ಕದಲ್ಲೇ ವಾಸ್ತು ಅನುಗುಣವಾಗಿ ಈಸ್ಟಲ್ಲೇ ಕಿಚನನ್ನು ಇಟ್ಟಿದ್ದಾರೆ. ಗ್ಯಾಸ್ ಪಾಯಿಂಟ್ಗೆ ಇಲ್ಲಿ ಆಚೆಯಿಂದ ಗ್ಯಾಸ್ ಪಾಯಿಂಟ್ ಒಳಗೆ ತರುವಂಥ ಅವಶ್ಯಕತೆ ಇಲ್ಲ. ಚಿಮ್ನಿ ಇವ್ರು ಈಗಲೇ ಅವರೇ ಹಾಕಿ ಕೊಟ್ಟಿದ್ದಾರೆ. ನೀವು ಚಿಮ್ನಿ ಹಾಕಬೇಕಾಗಿರೋದು ಇದಿಲ್ಲ, ಏನು, ಯು ಡೋಂಟ್ ಹ್ಯಾವ್ ಟು ಗೆಟ್ ಎ ಚಿಮ್ನಿ ಅಗೇನ್. ಗ್ರನೈಟ್ ಟಾಪ್ ಕೊಟ್ಟಿದ್ದಾರೆ. ವಾಟರ್ ಫಿಲ್ಟರ್ಗೆ ಆಪ್ಷನ್ನು, ಸಿಂಕು, ಸ್ಟೋರೇಜ್ ಸ್ಪೇಸು, ಒಂದು ಕಿಟಕಿ ಇಲ್ಲೇ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ 2 ಕಿಟಕಿ ಕ್ರಾಸ್ ವೆಂಟಿಲೇಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಆನ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನೀವು 2 ಕಿಟಕಿಗಳನ್ನ ಓಪನ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಏರು ಕ್ರಾಸ್ ವೆಂಟಿಲೇಟ್ ಆಗುತ್ತೆ. ಇದು ಹಾಲ್ ನಂದಲ್ಲ. ಇದು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ನೀವು ಟಿ ವಿ ಕ್ಯಾಬಿನೆಟ್ ನೋಡಿದ್ರೆ ನಿಮ್ಮ ಏನು ಸೀಟಿಂಗ್ ಸ್ಪೇಸ್ ಯಾವ ಕಡೆ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಈ ಎಲ್ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ವಾಲ್ ಪೇಂಟಿಂಗ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗು ಅಂದರೆ ಫಾಲ್ ಸೀಲಿಂಗು, ಫ್ಯಾನು, ಸ್ಪಾಟ್ ಲೈಟ್ಗಳು, ಫ್ಲೋರಿಂಗು ಎಲ್ಲ ಆಗಿದೆ. ನೀವು ಬಂದು ಇನ್ನೂ ಈ ಮನೆಗೆ ಮಾಡಿಕೊಳ್ಳುವಂತಹ ಪ್ರಮೇಯ ಇನ್ ಟರ್ಮ್ಸ್ ಆಫ್ ಸ್ಟ್ರಕ್ಚರಲ್ ಯಾವುದೂ ಇಲ್ಲ. ರೂಮ್ ನಂಬರ್ 1 ಇದು, 1ನೇ ರೂಮು. ಬನ್ನಿ, ರೂಮು 2 ಕಡೆಗೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸಜ್ಜಾ ನೋಡಿ, ಸಜ್ಜಾ ಮತ್ತು ವಾರ್ಡ್ರೋಬು ಮೇಲ್ಗಡೆನಿದೆ. ಇದನ್ನು ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸ್ಪೇಸ್ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ದೇ ಹ್ಯಾವ್ ಗಿವನ್ ದಿ ಸ್ಲೈಡಿಂಗು. ಇಲ್ಲೂ ಅಷ್ಟೇ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳೆಲ್ಲ ಆಗಿದೆ. ನೀವು ತಿರ್ಗಾ ಬಂದು ಮಾಡ್ಕೊಳ್ಳುವಂಥದ್ದು ಯಾವುದೂ ಇಲ್ಲ. ಇದು ರೂಮ್ ನಂಬರ್ 2 ಕಮ್ಸ್ ವಿತ್ ದ ಕಾಟನ್ ಅವರೇ ಹಾಕಿದ್ದಾರೆ. ಮತ್ತು ಇಂಟರ್ನಲ್ ಡೋರ್ಗಳು ಎಲ್ಲ ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ನೋಡಿ ವೆರಿ ಬ್ಯೂಟಿಫುಲ್ ಕಾಟ್. ಭಾಳ ಚೆನ್ನಾಗಿ ಕಾಟು, ಹೆಡ್ ರೆಸ್ಟು ಮತ್ತು ಲೈಟಿಂಗ್ ಅಷ್ಟೇ, ಎಲ್ಲದೂ ಅಷ್ಟೇ. ಇಲ್ಲೂ ಎಲ್ಲ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಲೈಟಿಂಗ್ಗಳಾಗಿದೆ. 2030 ಕಾಟ್ ಹಾಕಿದ ತಕ್ಷಣ ಭಾಳ ಜನ ಕೇಳೋದು ಓಡಾಡಿ ಕಷ್ಟ ಆಗುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ನೋಡಿ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ ಇಲ್ಲಿ. ನೋಡಿ ಸ್ಲೈಡಿಂಗ್ ವಾರ್ಡ್ರೋಬು, ಸ್ಟೋರೇಜ್ ಸ್ಪೇಸು, ಮೇಲ್ಗಡೆ ಅಟ್ಟ ಲಾಫ್ಟು. ಈ ಕಡೆ ಇದೊಂದೊಂದು ಸರಿ ತೋರಿಸಿಯಪ್ಪ ಕಿಟಕಿ. ಅವ್ರು ಯಾವ ಥರ ಮಾಡಿದ್ದಾರೆ ಅಂತಂದರೆ ಬೆಳಕು. ನಾನು ಇವಾಗ ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಏನು ಈ ಮನೆ ಕಟ್ಟಿರುವಂಥ ಮಾಲೀಕರು, ಬಿಲ್ಡರ್ ಏನಿದ್ದಾರೆ, ಇವರು ಸ್ಪೇಸ್ನ ವೆರಿ ಬ್ಯೂಟಿಫುಲಿ ದೇ ಹ್ಯಾವ್ ಯೂಸ್ಡ್ ದ ಸ್ಪೇಸ್. ಎಲ್ಲೂ ಸಹ ಅಡಚಣೆ ಇಲ್ದಿರೋ ಹಾಗೆ ಸ್ಪೇಸ್ನ ಯೂಟಿಲೈಸ್ ಮಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ಏನಂತಂದರೆ 2030 ಮನೆಯಲ್ಲಿ ಅಥವಾ 30-40 ಮನೆಗಳಲ್ಲಿ ದಿಸ್ ಇಸ್ ವಾಶ್ರೂಮ್ ನಂಬರ್ 1, ಕಾಮನ್ ವಾಶ್ರೂಮ್ ಇದು. ಮನೆ ಈಗ ತಾನೇ ಕಾಮಗಾರಿ ಮುಗ್ದಿರೋದ್ರಿಂದ ಎಲ್ಲ ಸಾಮಾನುಗಳಿದೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇಲ್ಲೇ ಇದೆ, ತೆರವುಗೊಳಿಸ್ತಾರೆ. ಇದು ಕಾಮನ್ ಇಂಡಿಯನ್ ಸ್ಟೈಲ್ ವಾಶ್ರೂಮು. ಮೇಲ್ಗಡೆ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ನೋಡಿ, ಇದು ಕಂಪ್ಲೀಟ್ಸ್ ದಿ ಟೂರ್ ಆಫ್ ದಿಸ್ 2 ಬೆಡ್ರೂಮ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಏನು ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ ನನ್ನ ವೀಡಿಯೋಗಳು ನೋಡಿದ ತಕ್ಷಣ, ಸುಪ್ರೀತಿಯೋ ಇವಾಗ ಕರೆಕ್ಟಾಗಿದೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಮನೆ ಇದೆ, ನಾವು ಈ ಮನೆ ತೊಗೋತೀವಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಇದ್ರ ಮೇಲೆ ಕಟ್ಬೋದಾ, ಕಟ್ಟಿರುವಂತಹ ಪಿಲ್ಲರ್ಗಳು ಅಥವಾ ಹಾಕಿರುವಂಥ ಮೆಟೀರಿಯಲ್ಗಳು ಸಸ್ಟೈನ್ ಆಗುತ್ತಾ, ಇನ್ನೂ ಒಂದು ಫ್ಲೋರ್ನ, ವಿಲ್ ದ ಪ್ರಾಪರ್ಟಿ ವಿತ್ಸ್ಟ್ಯಾಂಡ್ ದ ಕರೆಂಟ್ ಸ್ಟ್ರಕ್ಚರ್, ವಿಲ್ ಇಟ್ ವಿತ್ಸ್ಟ್ಯಾಂಡ್ ಅನ್ ಅದರ್ ಫ್ಲೋರ್. ಎಲ್ಲ ಪಿಲ್ಲರ್ಗಳು ಹಾಕಿ ಕಟ್ಟಿದ್ದಾರೆ. ಎಸ್,
ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಅನದರ್ ಫ್ಲೋರ್. ನೀವು 3 ದಿವಸಗಳಿಗೆ ಇನ್ನೊಂದು ರೂಮ್ ಕಟ್ಬಿಟ್ಟು ಬಾಡಿಗೆ ಕೊಡ್ಬೋದು, ಅಥವಾ ಇನ್ನೊಂದು ಮನೆನ ಕಟ್ಟು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಜಾಗ. ಯಾಕಿದೆ ಹೇಳಿದ್ರೆ ಭಾಳಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ. ಏನಕ್ಕೆ? ರೆಂಟಲ್ ಹೌಸಸ್ಗಳಿಗೆ ಭಾಳಷ್ಟು ಡಿಮ್ಯಾಂಡ್ ಇರುವಂಥ ಏರಿಯಾ. ಶಾಂತವೇರಿ ಗೋಪಾಲ್ಗೌಡ ನಗರದಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ. ದಿಸ್ ಇಸ್ ಎ 2030 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಇದ್ರ ಬಗ್ಗೆ ಇದರ ರೇಟನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ವಾಟ್ ಇಸ್ ದ ರೇಟ್ ಆಫ್ ದಿಸ್ ಪ್ರಾಪರ್ಟಿ ಅಂತ. ಆಸಕ್ತರು ಕ್ಯಾನ್ ಡು ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.